ಕೆಜಿಎಫ್ ನಗರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ 8 ವಾರ್ಡ್ಗಳದ್ದು ನೀರಿನ ಅದಾಲತ್ ಇಲ್ಲಿ ಉರಿಗಂಪೇಟೆ ಸೋಮೇಶ್ವರ ಬ್ಲಾಕ್ ಅಲ್ಲಿ ಮಾಡಿದೀವಿ. ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಪೌರಾಯುಕ್ತರ ನಿರ್ದೇಶನದ ಮೇಲೆಗೆ ಇಲ್ಲಿ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನ ಇಲ್ಲಿ ಬಂದು ಅವರ ಅಹವಾಲುಗಳನ್ನ ಹೇಳಿದ್ದಾರೆ. ನಾವು ಅವರಿಗೆ ಮೇಯ್ನ್ ಆಗಿ ಈ ಬೇಸಿಗೆ ಆಗಿರೋದ್ರಿಂದ ನೀರನ್ನ ಆದಷ್ಟು ಮಿತವಾಗಿ ಬಳಸಿ. ಯಾಕಂದ್ರೆ ಇವಾಗ ನಮ್ಗೆ ಸೋರ್ಸ್ ಕಡಿಮೆ ಆಗ್ತಿದೆ, ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಸೋರ್ಸ್ ಕಡಿಮೆ ಆಗ್ತಿದೆ. ನಾವು ದಿನ ಬಳಸೋ ನೀರು ಅದರಲ್ಲೇ ನಾವು ಇವಾಗ ವೆಜಿಟೇಬಲ್ಸ್ ತೊಳಿತಾ ಇರ್ಬೋದು ಅಥವಾ ಅಕ್ಕಿ ತೊಳಿತಾ ಇರ್ಬೋದು, ಆ ನೀರನ್ನೆಲ್ಲ ನಾವು ಗಿಡಗಳಿಗೆ ಹಾಕಿದ್ರೆ ಸಪರೇಟ್ ಆಗಿ ಗಿಡಗಳಿಗೆ ನೀರು ನಾವು ಸಪ್ಲೈ ಮಾಡೋ ನೀರನ್ನೇ ಹಾಕಿ ವೇಸ್ಟ್ ಮಾಡೋದು ಅದು ತಪ್ಪತ್ತೆ. ಅದನ್ನ ನಾವು ಸ್ವಲ್ಪ ಮಿತವಾಗಿ ಬಳಸ್ಬೋದು. ಅದಲ್ಲದೆ ಅವರು RO ವಾಟರ್ ಕೆಲವರು ಹಾಕೊಂಡಿರ್ತಾರೆ, ಅದ್ರ ನೀರ್ ವೇಸ್ಟೇಜ್ ಇರುತ್ತೆ. ಅದನ್ನು ಇವಾಗ ನಾವು ಬಳಸೋ ನೀರಾಗಿ ಅವ್ರಿಗೆ ಯೂಸ್ ಮಾಡ್ಬೋದು ಅಂತ ನಾವು ಮನವರಿಕೆ ಮಾಡಿದೀವಿ. ಅದಲ್ಲದೆ ಅವ್ರ ಏರಿಯಾದಲ್ಲಿ ಎಲ್ಲಾದ್ರೂ ಪೈಪ್ ಲೈನ್ ಲೀಕೇಜ್ ಇದ್ರೆ, ವಾಲ್ ಲೀಕೇಜ್ ಇದ್ರೆ, ಬೋರ್ವೆಲ್ ಅಲ್ಲಿ ವಾಲ್ವ್ಸ್ ಇರುತ್ತೆ, ಅದೆಲ್ಲ ಲೀಕೇಜ್ ಇದ್ರೆ ನಮ್ ನಗರಸಭೆಗೆ ತಿಳಿಸಿ ನಾವು ಆದಷ್ಟು ಬೇಗ ಅದನ್ನ ರಿಪೇರಿ ಮಾಡ್ತೀವಿ. ಇಲ್ಲ ಅಂತಂದ್ರೆ ನೀರು ಅಲ್ಲೇ ಪೋಲಾಗೋದನ್ನ ತಪ್ಪಿಸೋದಕ್ಕೆ ನಾವು ಜನಗಳಿಗೆಲ್ಲ ಮನವರಿಕೆ ಮಾಡಿದೀವಿ. ಇವಾಗ ಅವರೆಲ್ಲ ನಮ್ಗೆ ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದಲ್ಲದೆ ಇವಾಗ ಬೇಸಿಗೆಯಲ್ಲಿ ಆದಷ್ಟು ಮಿತವಾಗಿ ನೀರ್ ಬೆಳೆಸಿ ಅಂತ ನಾವು ನಗರಸಭೆ ವತಿಯಿಂದ ಎಲ್ಲ ಸಾರ್ವಜನಿಕರಿಗೆ ಹೇಳಿದೀವಿ. ಅದರಿಂದ ಆದಷ್ಟು ನಮ್ಗೆ ನೀರಿನ ಸೇವ್ ಆಗ್ಲಿ ಅಂತ ನಾವಿಲ್ಲಿ ನೀರಿನ ಅದಾಲತ್ ಸೋಮೇಶ್ವರ ಬ್ಲಾಕ್ ಅಲ್ಲಿ ಮಾಡಿದೀವಿ. ಸಾರ್ವಜನಿಕರಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ತೀವಿ. ನಗರಸಭೆ ವತಿಯಿಂದ ನಮ್ಮ ಕಡೆಯಿಂದ ಆಟೋ ಟಿಪ್ಪರ್ ವಾಹನ ಪ್ರತಿ ಒಂದು ವಾರ್ಡ್ಗಳಿಗೂ ಆಟೋ ಟಿಪ್ಪರ್ ವಾಹನ ಕಳಿಸ್ತಾ ಇದೀವಿ. ಸಾರ್ವಜನಿಕರಿಗೆ ವಿನಂತಿ ಏನಂದ್ರೆ ಅವ್ರ ಟೈಮಿಗೆ ತಕ್ಕಂಗೆ ಗಾಡಿ ಬರ್ಬೇಕು ಅಂತ ಅವ್ರ ಅನಿಸಿಕೆಗಳು ಇದೆ. ಅದನ್ನ ನಾವು ಯಾವ ರೀತಿ ಪೂರೈಸಬೇಕು ಅಂತ ನಮಗೆ ಇನ್ನೂ ಅದ್ರ ಬಗ್ಗೆ ನಾವು ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ನಾವು ಡಿಸ್ಕಸ್ ಮಾಡಿ ನಾವು ತಿಳಿಸ್ತೀವಿ. ಯಾಕಂದ್ರೆ ಕೆಲವೊಬ್ರು ಬೆಳಗ್ಗೆನೆ ಹೋಗ್ಬಿಡ್ತೀವಿ, 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಅವರು 8 ಗಂಟೆಗೆ ಗಾಡಿ ಬರುತ್ತೆ ಅಂತ ಹೇಳ್ತಾರೆ. ನಮ್ಮ ಟೈಮಿಂಗ್ ಇರೋದು, ನಮ್ಮ ಕಾರ್ಮಿಕರ ಟೈಮಿಂಗ್ ಇರೋದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ಅವರ ದೂರವಾಣಿ ಸಂಖ್ಯೆ ಪಡ್ಕೊಂಡು ಅವರಿಗೆ ಕಾಲ್ ಮಾಡದಲ್ಲಿ ಮತ್ತೆ ಅವರು ವಾಪಸ್ ಅವ್ರ ಮನೆ ಹತ್ರ ಬಂದು ಕಸ ತಗೊಳ್ಳುವಂತ ಮನಸ್ಥಿತಿ ಕೂಡ ನಮ್ಮ ಅರಿವು ಕೂಡ ನಮ್ಮ ನಗರಸಭೆ ಆಟೋ ವಾಹನ ಚಾಲಕರಿಗೆ ನಾವು ಮತ್ತೆ ಸಹಾಯಕರಿಗೆ ನೀಡಿದ್ದೀವಿ. ಎನಿ ಟೈಮ್ ಅವ್ರಿಗೆ ನಂಬರ್ ತಗೊಳ್ಳಿ, ದಯವಿಟ್ಟು ಅವರಿಗೆ ಫೋನ್ ಮಾಡಿ, ಅವ್ರು ಫೋನ್ ಮಾಡಿ ಕರೆದ ತಕ್ಷಣ ಅವ್ರು ಬರ್ತಾರೆ. ಅವ್ರ ಗಾಡಿಗೆ ಕಸನ ಕೊಡಿ ಅಂತ ಕೇಳ್ಕೊಳ್ತೀವಿ. ಕಸ ಕೊಡ್ಬೇಕಾದ್ರೆ ದಯವಿಟ್ಟು ಕಸನ ವಿಂಗಡಣೆ ಮಾಡ್ಕೊಡಿ. ನಮ್ಮ ನಗರಸಭೆಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಘಟಕದಲ್ಲಿ ನಾವು ಮಿಕ್ಸ್ಡ್ ಕಸನ ತಗೊಂಡು ಹೋಗೋ ಅಧಿಕಾರ ಇವಾಗ ನಮಗಿಲ್ಲ. NGT ನಾರ್ಮ್ಸ್ ಮತ್ತೆ ರೂಲ್ಸ್ ಪ್ರಕಾರ ನಾವು ಯಾವುದೇ ಮಿಕ್ಸ್ಡ್ ಕಸನ ಮಿಶ್ರಣವಾದ ಕಸವನ್ನ ತಗೊಂಡು ಹೋಗ್ಬಾರ್ದು ಅಂತ ನಮಗೆ ಆದೇಶ ಆಗಿದೆ. ಹಂಗಾಗಿ ತ್ಯಾಜ್ಯವನ್ನ ವಿಂಗಡಣೆ ಮಾಡಿ, ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ನಮ್ಮ ಆಟೋ ಟಿಪ್ಪರ್ ವಾಹನ ಕೊಡ್ಬೇಕಾಗಿ ನಾವು ದಯವಿಟ್ಟು ಮನವಿ ಮಾಡ್ಕೊಳ್ತೀವಿ. ಕಸನ ಎಲ್ಲಂದ್ರಲ್ಲಿ ದಯವಿಟ್ಟು ಚೆಲ್ಬೇಡಿ. ಆ ಕಸನ ಪ್ರತ್ಯೇಕವಾಗಿ ಆಟೋ ವಾಹನಕ್ಕೆ ನೀಡಿ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದಲ್ಲಿ ಆಟೋ ಡ್ರೈವರ್ ನಂಬರ್ ದಯವಿಟ್ಟು ಪಡ್ಕೊಳ್ಳಿ, ಅವ್ರು ಕೊಡ್ತಾರೆ, ಪಡ್ಕೊಳ್ಳಿ, ತಗೊಂಡು ಅವ್ರಿಗೆ ಕಾಲ್ ಮಾಡಿ, ಕರೆ ಮಾಡಿ. ಇಲ್ಲ ಅಂದ್ರೆ ಇದೇ ರೀತಿ ಮತ್ತೆ ಮುಂದುವರೆದಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಫೈನ್ ಮತ್ತೆ FIR ಮಾಡ್ಬೇಕಾದ ಆದೇಶದಲ್ಲಿ ನಾವಿದೀವಿ. ಹಂಗಾಗಿ ಖಂಡಿತವಾಗಿ ನಾವು ಫೈನ್ ಜಾರಿ ಮಾಡ್ತೀವಿ, FIR ಮಾಡ್ತೀವಿ. ಅದನ್ನ ಹೇಳ್ಕೊಳ್ತೀವಿ. ನಾಗರಿಕರು ನಮಗೆ ಇದನ್ನ ತಿಳ್ಕೊಂಡು ನಮಗೆ ದಯವಿಟ್ಟು ಸಹಕಾರ ಮಾಡ್ಬೇಕಾಗಿ ಕೇಳ್ಕೊಳ್ತೀವಿ. ಚೆನ್ನಾಗಿರುತ್ತೆ. ಒಂದ್ ಮೋಟರ್ ರಿಪೇರ್ ಆದ್ರೆ ಇನ್ನೊಂದ್ ಮೋಟರ್ ರೆಡಿ ಆಗುತ್ತೆ. ಇದು ಎರಡು ಒಂದಿರೋದ್ರಿಂದ ಎಲ್ಲದಕ್ಕೂ ಪ್ರಾಬ್ಲಮ್. ನೀರಿದ್ದು ಅಲ್ಲ ಒಂದು ಮೋಟರ್ ಕೃಷ್ಣಾವರಂ ಅಲ್ಲಿ ಒಂದು 20 HP ಮೋಟರ್ ಒಂದು ಪಂಪ್ ಹೌಸ್ ಅಲ್ಲ ಒಂದು ಎಕ್ಸ್ಟ್ರಾ ಇದು ಮಾಡಿಸಿದ್ರೆ ನಮ್ಗೆ ಒಂದು ರಿಪೇರ್ ಆದ್ರೂ ಇನ್ನೊಂದು ನಮ್ಗೆ ಒಂದು ಆಲ್ಟರ್ನೇಟ್ ಸಿಗುತ್ತೆ. ಅದೇನಂದ್ರೆ ರಿಪೇರ್ ಆದ್ರೆ ಇಲ್ಲಿ 1 ವಾರ 10 ದಿವಸ ನೀರು ಬರೋದಿಲ್ಲ. ನಮ್ಗಿರೋದು ಇದು ಓವರ್ ಹೆಡ್ ಟ್ಯಾಂಕ್ ಇದೆ, ಅದರಿಂದ ಸಪ್ಲೈ ಮಾಡಕ್ಕೆ ಇಲ್ಲಿ ವಾಲ್ವ್ ಮ್ಯಾನ್ ಒಬ್ಬರೇ ಇರೋದು. ಇವರು ಇಲ್ಲಿ ಸರಿಯಾಗಿ ಇವರು ಆಪರೇಟ್ ಮಾಡೋದಿಲ್ಲ. ಇಬ್ರು ಕೆಲ್ಸಕ್ಕಿದ್ರೆ ಚೆನ್ನಾಗಿರುತ್ತೆ. ಇಬ್ರು ಯಾಕಂದ್ರೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂತ ಇದ್ರೆ ಅವ್ರಿಗೆ ಕೆಲಸ ಮಾಡಕ್ಕೆ ಚೆನ್ನಾಗಿರುತ್ತೆ. ಅಲ್ಲ, ಇಲ್ಲಿ ನೈಟ್ ಬಿಟ್ರೆ ಏನಾದ್ರು ಸಂಪುಗಳಿದ್ಯಾ ಇಲ್ಲಿರೋರಿಗೆಲ್ಲ? ನೈಟ್ ರಾತ್ರಿ ಟೈಮ್ ಅಲ್ಲಿ ಲೋಡ್ ಆಗಿರೋದ್ ಬಿಟ್ರೆ ಇವ್ರಿಗೆಲ್ಲ ಸಂಪುಗಳಿದ್ಯಾ? ಆ ಸಂಪ್ ಇಲ್ದೇ ಇರೋದ್ರಿಂದ ನೈಟ್ ಬಿಡಕ್ ಶಿಫ್ಟ್ ಕಷ್ಟ ಆಗುತ್ತೆ. ಡೇ ಟೈಮ್ ಅಲ್ಲಿ ಬಿಡ್ಬೇಕಷ್ಟೇ. ಇದು ಈ ಕೃಷ್ಣಾವರಂ ಮೋಟರ್ ಇಲ್ಲಿ ಬರುತ್ತೆ, ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ, ಹಗಲೊತ್ತು ಬಿಡ್ತಾರೆ ಅಲ್ವಾ? ಅದು ಬಂದು 4 ಕಡೆ ಹೋಗುತ್ತೆ, ಟೋಲ್ ಗೇಟ್ ಹೋಗುತ್ತೆ, ಮತ್ತೆ ಈ ಕಡೆ ಎಲ್ಲಾರು ಎತ್ಕೊಂಡು ಗೌರ್ಮೆಂಟ್ ಆ ಕಡೆ ಎಲ್ಲ ಹೋಗಿ ಬರುತ್ತೆ. ಸೊ ಅದರಿಂದ ನಮ್ಗೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಗೆ ತಿರ್ಗಾ ಇಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. 10 ದಿವಸ ಇಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ. ವಾಲ್ವ್ ಮ್ಯಾನ್ ಒಬ್ಬರೇ ಇದ್ದಾರೆ. ಅಲ್ಲ, ವಾಲ್ ಮ್ಯಾನ್ ಅದು ನಾವು ಅರೇಂಜ್ ಮಾಡ್ತೀವಿ, ಅದನ್ನ ರೆಡಿ ಮಾಡ್ತೀವಿ. ಆಮೇಲೆ ಇಲ್ಲಿ ಬೋರ್ ಒಂದು ಹೈಡ್ಲಿಂಗ್ ಅಲ್ಲಿ ಅದ್ ನಾವು ಚೆಕ್ ಮಾಡ್ತೀವಿ, ಸ್ಕ್ಯಾನ್ ಮಾಡ್ಬಿಟ್ಟು ನೀರ್ ಯಾವ ಲೆವೆಲ್ ಇದೆ ನೋಡ್ಕೊಂಡು
ಮೋಟ್ರು ಬಿಡೋದಕ್ಕೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಫಸ್ಟ್ ಚೆಕ್ ಮಾಡಿಸ್ಕೋತೀವಿ ಯಾವ ಲೆವೆಲ್ ಇದೆ. ಕನ್ಸರ್ವೆನ್ಸಿ ಲೈನ್ ಇದೆ, ಅದು ಅದರ ಇದಿದೆ. ಅದನ್ನ ಸ್ವಲ್ಪ ಅದೇ ಡ್ರೈನೇಜ್ ಡ್ರೈನೇಜು ಅದು ಅಪ್ರೂವಲ್ ಕೊಟ್ಟಿದೀವಿ. ಅದು ಅಪ್ರೂವಲ್ ಆಗಿದ್ ಬಂದಿದ ತಕ್ಷಣ ನಿಮ್ಗೆ ನಾವ್ ಇದ್ ಮಾಡ್ಕೊತೀವಿ. ಸೇರ್ಸಿದ್ದಾರೆ, ಅವಾಗ ಸದಸ್ಯರಾಗಿದ್ದವಾಗ ಸೇರ್ಸಿದ್ದಾರೆ. ಅದನ್ನ ನಾವು ಅಪ್ರೂವಲ್ ಸ್ಟೇಜ್ ಅಲ್ಲಿ ಇದೇನು. ಅದು ಅದು ಡ್ರೈನೇಜ್ ಕನ್ಸರ್ವೆನ್ಸಿ ಲೈನ್ ಇರೋದ್ರಿಂದ ಅದು ಕನ್ಸರ್ವೆನ್ಸಿ ಲೈನ್ ಯಾರು ಆಗಲ್ಲ, ಹೋಗಕ್ಕಾಗಲ್ಲ. ಮೆಟೀರಿಯಲ್ ಶಿಫ್ಟ್ ಮಾಡಕ್ಕಾಗಲ್ಲ ಅಲ್ಲಿಗೆ. ಕನ್ಸರ್ವೆನ್ಸಿ ಅಂದ್ರೆ ಚಿಕ್ಕದೆ, ನಾನು ಅವತ್ ನೋಡಿದ್ದೆ, ಅದು 3 ಅಡಿ ಅಷ್ಟೇ ಇರೋದು. ಮೆಟೀರಿಯಲ್ ಹೋಗಕ್ಕಾಗಿಲ್ಲ. ಇವಾಗ ಸೇರ್ಸ್ಕೊಂಡಿದೀವಿ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಅದು ನಮ್ಮ ಉರ್ಗಂಪೇಟೆ ಸೋಮೇಶ್ವರ ಗ್ರೌಂಡ್ ಅಲ್ಲಿ ನೀರಿನ ಅದಾಲತನ್ನು ನಮ್ಮ ಮುನ್ಸಿಪಾಲಿಟಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದಾಲತಲ್ಲಿ ಭಾಗವಹಿಸಿರುವ ನಮ್ಮ ಹಿರಿಯ ಇಂಜಿನಿಯರು ಜೈ ಮೇಡಮ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಉರ್ಗಂಪೇಟೆ ಮತ್ತು ಸೋಮೇಶ್ವರ ಬ್ಲಾಕ್ ಈ ಏರಿಯಾದಿಂದ ಸ್ವಾಗತವನ್ನು ಕೋರುತ್ತಾ, ಈ ಒಂದು ನೀರಿನ ಅದಾಲತ್ತು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲೆಲ್ಲಿ ಇವಾಗ ಕೇರ್ ಸಿಟಿ ಇವಾಗ ಸಮ್ಮರ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ ನೀರಿಗೆ. ಅದಕ್ಕೋಸ್ಕರ ಈ ಒಂದು ಅದಾಲತನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಎಲ್ಲ ಪಬ್ಲಿಕ್ ಎಲ್ಲ ಸಾರ್ವಜನಿಕರು ಬಂದು ಇದರಲ್ಲಿ ಭಾಗವಹಿಸಿ ಈ ನೀರಿನ ಪ್ರಾಬ್ಲಮ್ ಎಷ್ಟಿದೆ, ಎಲ್ಲೆಲ್ಲಿ ಬೋರ್ವೆಲ್ ಬೇಕಾಗುತ್ತೆ, ಏನಾರ ಪ್ರಾಬ್ಲಮ್ ಇದೆ ಅದನ್ನ ಅವ್ರಿಗೆ ಹೇಳಿದ್ರೆ ಅವರು ಅದನ್ನ ಏನಾದ್ರು ಒಂದು ದಾರಿಯಲ್ಲಿ ಅತಿ ವೇಗವಾಗಿ ಅವರು ಅದನ್ನು ಸರಿಪಡಿಸಕ್ಕೆ ಏರ್ಪಡಿಸ್ತಾರೆ. ಆದ್ದರಿಂದ ಆಸ್ ಎ ಕೌನ್ಸಿಲರ್ಸ್ ನಾವು ಈ ಏರಿಯಾದಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು MLA ರಿಕ್ವೆಸ್ಟ್ ಮಾಡಿದೀವಿ. ಸೊ ಯಾವುದೇ ಪ್ರಾಬ್ಲಮ್ ಇದ್ರೂ ಜನರು ನಮಗೆ ನೀವು ಮಾಹಿತಿ ಕೊಟ್ರೆ ಅದನ್ನ ನಾವು ಮತ್ತೆ ಯಾವುದೇ ಅತಿ ವೇಗವಾಗಿ ಅದನ್ನ ನಾವು ಸರಿಪಡಿಸಕ್ಕೆ ಏರ್ಪಾಡು ಮಾಡ್ತೀವಿ. ಈ ಒಂದು ನೀರಿನ ಅದಾಲತ್ ಮಾಡಿರುವ CMC ಅವ್ರಿಗೆ, உரிகம்பேட்டை வட்டாரத்தை சேர்ந்த பெரியவர்களே, தாய்மார்களே, இன்று தண்ணீர் துறை சம்மர் வந்திருக்கிறதுனால அது ரொம்ப தண்ணீர் பிரச்சனை இருக்கிறதுனால அந்த தண்ணீர் பிரச்சனை தீர்ப்பதற்கு என்ன வழி என்று நம்முடைய முனிசிபாலிட்டி மூலமா ஏற்பாடு செய்யப்பட்டிருக்கிறது. பொதுமக்கள் அனைவரும் அதில் கலந்து கொண்டு தண்ணீர் பிரச்சனைக்கு என்ன காரணம், எங்கெங்க என்னென்ன பிரச்சனை, பைப் லைன் இல்லையா, இல்ல போர்வெல்ஸ் இல்லையா, இல்ல நம்ம வால்மேன் தப்பு செய்யறாரா, இல்ல எதனா போன்ல கரண்ட் சப்ளை சரியில்லையா, இப்படி பல பிரச்சனைகளை நீங்க நம்ம CMCக்கு சொன்னாக்கா மேடம் வந்திருக்காங்க, ஜெய் மேடம், ஹெல்த் இன்ஸ்பெக்டர் மேடம் வந்திருக்காங்க, நாங்களும் இருக்கிறோம். கூடிய சீக்கிரம் அதுக்கு நாங்க ஒரு முடிவு பண்ணி அதுக்கு விரைவான தீர்வு காண்போம் என்று இந்த நேரத்தில் சொல்லிக் கொள்கிறேன். நன்றி, வணக்கம்.